ವೃಶ್ಚಿಕ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಆಗಸ್ಟ್ ತಿಂಗಳಿನ ವೃಶ್ಚಿಕ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಈ ತಿಂಗಳಿನಲ್ಲಿ ಗ್ರಹ ಸ್ಥಿತಿ, ಗ್ರಹ ಸಂಚಾರ ಈ ತರ ಇದೆ. ರಾಹು ಕುಂಭರಾಶಿಯಲ್ಲಿ ಸಂಚಾರ, ಶನಿ ವಕ್ರಿಯಾಗಿ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಗುರು ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಸ್ವಲ್ಪ ಗುರು ಅಸ್ತಂಗತ ಆಗಿದ್ದಾರೆ. ಆಗಸ್ಟ್ 12ನೇ ತಾರೀಕಿನ ತನಕ ಮಾತ್ರ ಅಸ್ತಂಗತ ಆಗಿರ್ತಾರೆ. ಆಗಸ್ಟ್ 12ನೇ ತಾರೀಕಿನಿಂದ ಅಸ್ತಂಗತ ತ್ಯಾಗವನ್ನು ಮಾಡ್ತಾ ಇದ್ದಾರೆ. ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಮಿಥುನ ರಾಶಿಯಲ್ಲಿ ಸಂಚಾರ, ಬುಧನು ಕೂಡ ಆಗಸ್ಟ್ 5ನೇ ತಾರೀಕಿನ ತನಕ ಮಾತ್ರ ಮಿಥುನ ರಾಶಿಯಲ್ಲಿ ಸಂಚಾರ, ನಂತರ ಕರ್ಕಾಟಕ ರಾಶಿಗೆ ಬರ್ತಾರೆ. ಆಗಸ್ಟ್ 22ನೇ ತಾರೀಕಿನ ತನಕ ಮಾತ್ರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ, ಆಗಸ್ಟ್ 22ನೇ ತಾರೀಕು ಮತ್ತೆ ಸಿಂಹ ರಾಶಿಗೆ ಬರ್ತಾರೆ. ಇನ್ನು ಸೂರ್ಯ ಆಗಸ್ಟ್ 17ನೇ ತಾರೀಕಿನ ತನಕ ಮಾತ್ರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ, ನಂತರ ಅವರು ಕೂಡ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇನ್ನು ಶುಕ್ರ ಈ ತಿಂಗಳು ಪೂರ್ತಿ ಕೂಡ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ವೃಶ್ಚಿಕ ರಾಶಿಯವರಿಗೆ, ಮುಖ್ಯವಾಗಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದು ಕಿವಿ ಮಾತು ನೋಡಿ. ಸಾಕಷ್ಟು ಜನ ರಾಶಿ ಫಲಿತಾಂಶ ಅಂತ ಹೇಳ್ಬಿಟ್ಟು ಅದರ ಮೇಲೇನೆ ಅವಲಂಬಿತರಾಗಿದ್ದಾರೆ, ಡಿಪೆಂಡ್ ಆಗ್ತಾ ಇದ್ದಾರೆ. ನಂದು ಈ ನಕ್ಷತ್ರ, ಈ ರಾಶಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಂತಹ ವ್ಯಕ್ತಿಗಳಿಗೆ ಒಂದು ಕನ್ಕ್ಲೂಷನ್ ಮತ್ತೆ ಒಂದು ವಿವರಣೆ ಕೊಡ್ತಾ ಇದ್ದೇನೆ. 1 ನಿಮಿಷಗಳ ಕಾಲ ಕೊರೀತಾ ಇದ್ದಾನೆ ಅಂತ ಅನ್ಕೋಬೇಡಿ, ಇದು ಅರ್ಥ ಮಾಡಿಸೋ ಉದ್ದೇಶ ಆಗಿರುತ್ತೆ. ನೋಡಿ, ರಾಶಿ ಅಂತಂದ್ರೆ ಏನು? ನಾವು ಹುಟ್ಟಿದಾಗ ಚಂದ್ರ ಯಾವ ಮನೆಯಲ್ಲಿ ಸ್ಥಿತರಾಗಿದ್ರೋ ನೋಡಿ, ಇಲ್ಲಿ ಚಂದ್ರ ಇದ್ದಾರೆ ನಿಮಗೆ, ಇದು ನಿಮ್ದು ವೃಶ್ಚಿಕ ರಾಶಿ. ಚಂದ್ರ ಯಾವ ಮನೆಯಲ್ಲಿ ಇದ್ದಾಗ ನಾವು ಹುಟ್ಟಿರ್ತೀವೋ ಅದು ನಮಗೆ ಜನ್ಮ ರಾಶಿ ಆಗುತ್ತೆ. ಚಂದ್ರ ಅಂದ್ರೆ ಏನು? ಮನಸ್ಸುಕಾರಕ. ಈ ಮನಸ್ಸುಕಾರಕ ಚಂದ್ರನಿಂದ ಗೋಚಾರದಲ್ಲಿ ಗ್ರಹ ಸ್ಥಿತಿಗಳು ಬದಲಾವಣೆ ಆಗ್ತಾ ಇರ್ತದೆ. ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಆಗ ಕೆಲವೊಂದು ಸಲ ನೆಗೆಟಿವ್ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂತಹ ಗ್ರಹ ಸ್ಥಿತಿ ಬಂದಾಗ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಿಮಗೆ ಚಂದ್ರಾತ್ತು 4ನೇ ಮನೆಯಲ್ಲಿ ರಾಹು ಇರ್ತಕ್ಕಂಥದ್ದು, ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಾ. ಒಂದು ವಾಹನ ತಗೋಬೇಕಂದ್ರೂ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ, ಒಂದು ಪ್ರಾಪರ್ಟಿ ರಿಲೇಟೆಡ್, ಒಂದು ಉದ್ಯೋಗದ ವಿಚಾರದಲ್ಲೂ ಕೂಡ ಮನಸ್ಸಿಗೆ ಸ್ವಲ್ಪ ತೊಂದರೆಗಳಾಗ್ತಾ ಇರುತ್ತೆ. ಅದೇ ಚಂದ್ರನಿಂದ 4ನೇ ಮನೆಯಲ್ಲಿ ಶುಕ್ರನಂತಹ ಗ್ರಹ ಬಂದಾಗ ಮನೆ ತಗೋಬೇಕು, ಹೊಸ ವಾಹನ ತಗೋಬೇಕು, ಇರೋ ವಾಹನವನ್ನ ಬದಲಾವಣೆ ಮಾಡ್ಕೋಬೇಕು, ಈ ತರ ಮನಸ್ಸಿಗೆ ಬರ್ತಾ ಹೋಗುತ್ತೆ. ಆ ಮನಸ್ಸಿಗೆ ಬಂದಿರತಕ್ಕಂತಹ ವಿಷಯವನ್ನ ಪ್ರಾಯೋಗಿಕವಾಗಿ ನಾವು ಮಾಡ್ತೀವಾ, ಅಂದ್ರೆ ಹೊಸ ವಾಹನ ತಗೊಂಡ್ಬಿಡ್ತೀವಾ ಅನ್ನೋದು ನಮ್ಮ ಜನ್ಮ ಜಾತಕ ಹೇಳುತ್ತೆ. ಕೇವಲ ರಾಶಿ ಫಲಿತಾಂಶ ಅನ್ನೋದು ಮನಸ್ಸಿನಿಂದ ಉಂಟಾಗ್ತಕ್ಕಂತಹ, ಮನಸ್ಸಿನಲ್ಲಿ ಉಂಟಾಗುವ ಏರಿಳಿತಗಳು ಮಾತ್ರ. ಈಗ 4ನೇ ಮನೆಯಲ್ಲಿ ರಾಹು ಇದ್ದಾರೆ, ನಿಮಗೆ ಮನಸ್ಸಿಗೆ ತೊಂದರೆ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸಾಕಷ್ಟು ಏರಿಳಿತಗಳು, ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡೋದು, ಡಿಸ್ಅಟ್ಯಾಚ್ಮೆಂಟು, ನಿಮ್ಮ ಪಾಡಿ ನೀವು ಕೆಲಸ ಮಾಡ್ತಿರೇವೆ, ಇವಾಗ ಯಾರ ಜೊತೆಲೂ ಬೆರೆಯೋದಕ್ಕೆ ಹೋಗಲ್ಲ ಈ ಸಮಯದಲ್ಲಿ, ಆ ಥರ ಇರುತ್ತೆ. ಕೇತು ದಶಮ ಸ್ಥಾನದಲ್ಲಿದ್ದಾರೆ ಅಂದರೆ ಚಂದ್ರ ನಿಮ್ಮ ಮನಸ್ಸಿಗೆ ಆ ಥರ ಅನಿಸ್ತಾ ಇರುತ್ತೆ. ಬಟ್ ನೀವು ಪೂರ್ತಿಯಾಗಿ ಅದೇ ಥರ ಇರ್ತೀರಾ ಅಥವಾ ಕೇವಲ ಮನಸ್ಸಿನಲ್ಲೇ ಆಗ್ತಕ್ಕಂಥ ಬದಲಾವಣೆಗಳಾಗಿರುತ್ತಾ ಅಂತಂದು ನಮಗೆ ಜಾತಕ ತೋರಿಸುತ್ತೆ. ಅರ್ಥ ಮಾಡ್ಕೋಬೇಕು. ಕೇವಲ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಮಾತ್ರ ರಾಶಿ ಫಲಿತಾಂಶ. ಇದನ್ನ ಅರ್ಥ ಮಾಡ್ಕೋಬೇಕು. ಹಾಗೇನೆ ಈ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಬುಧಾದಿತ್ಯ ಯೋಗ, ಮಹಾಪುರುಷ ಯೋಗ, ಶಶ ಮಹಾಯೋಗ, ಹಂಸಯೋಗ, ರೋಚಕ ಯೋಗ, ಈ ಥರ ಯೋಗಗಳು ಅಂತಂದು ಯಾವುದು ಕೂಡ ಗೋಚಾರದಲ್ಲಿ ವರ್ತಿಸುವುದಿಲ್ಲ. ಕೇವಲ ಮನಸ್ಸಿನ ಮೇಲೆ ಉಂಟಾಗುವ ಪ್ರಭಾವಗಳಲ್ಲಿ ನಮಗೆ ಯೋಗಗಳು ಬರೋದಿಲ್ಲ, ಅನ್ವಯ ಆಗುವುದಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಕೇವಲ ಜಾತಕ ರೀತ್ಯ ಇದ್ರೆ ಮಾತ್ರ ಅದು ವರ್ತಿಸುತ್ತೆ. ಆ ಪ್ಲಾನೆಟ್ ದಶಾಭುಕ್ತಿ ಆಕ್ಟಿವೇಟ್ ಆಗಿ ನಮಗೆ ಫಲಿತಾಂಶ ಕೊಡುತ್ತೆ. ಬನ್ನಿ, ಈ 2026 ಆಗಸ್ಟ್ ತಿಂಗಳಿನ ವೃಶ್ಚಿಕ ರಾಶಿಯವರ ಮಾಸ ಫಲಿತಾಂಶಗಳು. ಮನಸ್ಸಿನಿಂದ ಆಗ್ತಕ್ಕಂತಹ ಪರಿಣಾಮಗಳು ಮಾತ್ರ ನಾನು ಹೇಳ್ತಾ ಇರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ, ಎಲ್ಲರಿಗೂ ಒಂದೇ ತರ ಇರೋದಿಲ್ಲ, ಅರ್ಥ ಮಾಡ್ಕೋಬೇಕು. ಅದಕ್ಕೆ ಜಾತಕ ಮುಖ್ಯ. ನೋಡಿ, ಮುಖ್ಯವಾಗಿ ನಿಮ್ಮ ರಾಶ್ಯಾಧಿಪತಿ ಯಾರು? ಕುಜ ಅಷ್ಟಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ
ಆಕಸ್ಮಿಕವಾಗಿ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಕ್ಕಂಥದ್ದು, ತೋಳು, ಭುಜ ಅಥವಾ ಮಸಲ್ಸ್ ಪೇಯ್ನ್ ಬರ್ತಕ್ಕಂಥದ್ದಾಗಿರ್ಬೋದು. ಸ್ವಲ್ಪ ಎಲ್ಲೋ ಒಂದು ಕಡೆ ಯಾಕೆ ಸುಸ್ತಂತ ಅನ್ಸೋದು, ಸ್ವಲ್ಪ ಪೇಯ್ನ್ ಥರ ಅನ್ಸೋದು, ಭುಜದ ಹತ್ರ ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ನೋವಂತ ಅನ್ಸೋದು. ಅಷ್ಟಮ ಸ್ಥಾನದಲ್ಲಿ ಕುಜ ಕೂತ್ಕೊಂಡು ಎರಡನೇ ಮನೆ ಮೇಲೆ ವೀಕ್ಷಣೆ ಮಾಡ್ತಾರೆ. ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ ಯಾವ ಥರ ಪ್ರಭಾವ ಬೀರುತ್ತೆ ಅಂದರೆ ರ್ಯಾಶ್ ಆಗಿ ಮಾತನಾಡ್ಬಿಡ್ತೀರ. ಮನಸ್ಸಲ್ಲಿ ಸಡನ್ನಾಗಿ ಏನೋ ಒಂದು ಬಂದ್ಬಿಡುತ್ತೆ, ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು. ಕುಟುಂಬದ ವ್ಯಕ್ತಿಗಳ ಜೊತೆ ಕಲಹಗಳು ಉಂಟಾಗುವ ಸಾಧ್ಯತೆ, ವಿಪರೀತ ಖರ್ಚುಗಳು ಉಂಟಾಗ್ತಕ್ಕಂಥದ್ದು ಕಂಡು ಬರ್ತಾ ಇರುತ್ತೆ. ರಾಶ್ಯಾಧಿಪತಿ ಮುಖ್ಯ ಅಷ್ಟಮ ಸ್ಥಾನದಲ್ಲಿ ಸ್ಥಿತರಾಗಿರ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಸ್ವಲ್ಪ ಡ್ರೈವಿಂಗ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಹುಷಾರಾಗಿ ಇರಬೇಕು. ಇನ್ನು ನಿಮ್ಮ ಜನ್ಮ ರಾಶಿಯಿಂದ ಚತುರ್ಥ ಭಾವದಲ್ಲಿ ರಾಹು, ಕೇತು ದಶಮ ಭಾವದಲ್ಲಿ ಇರೋದ್ರಿಂದ, ಮತ್ತೆ ರವಿ ಕೂಡ ಬರ್ತಾರೆ. ದಶಮಾಧಿಪತಿ ರವಿ ದಶಮ ಸ್ಥಾನಕ್ಕೆ ಆಗಸ್ಟ್ 17ನೇ ತಾರೀಕಿನ ನಂತರ ಕೇತು ಜೊತೆ ಬರ್ತಾ ಇರೋದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ತಾಪತ್ರೆ ಅಂತ ಅನ್ನಿಸ್ತಕ್ಕಂಥದ್ದು, ಮಾನಸಿಕವಾಗಿ ತೊಂದರೆಗಳು, ಸ್ವಲ್ಪ ನಿಮ್ಮ ಸೀನಿಯರ್ ಆಫೀಸರ್ಸ್ ಹತ್ರ ಆಗಿರ್ಬೋದು, ಕೊಲೀಗ್ಸ್ ಹತ್ರ ಆಗಿರ್ಬೋದು, ಏನಾದರೂ ವಾದ ನಡೀತಕ್ಕಂತಹ ಸಾಧ್ಯತೆ ಇರುತ್ತೆ. ಓನೋಸ್ ಆಗಿದ್ರು ಕೂಡ ಸ್ವಂತ ಮನೆ, ಆದರೆ ಕೇತು ಬೇರೆ ಇರೋದ್ರಿಂದ, ರಾಹು ದೃಷ್ಟಿ ಇರೋದ್ರಿಂದ ಸ್ವಲ್ಪ ವೃತ್ತಿಯಲ್ಲಿ ಈ ತರಹದ ಬೇಸರದ ಸಂಗತಿಗಳು, ಮನಸ್ಸಿಗೆ ಸ್ವಲ್ಪ ಏನೋ ಒಂಥರ ತೊಂದರೆ ಆಗ್ತಕ್ಕಂತಹ ಘಟನೆಗಳು ನಡೀತಾ ಇರುತ್ತೆ. ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ಅವಸರ ಮಾಡ್ಕೋಬಾರ್ದು. ಹಾಗೇನೆ ನಿಮ್ಮ ಚಂದ್ರ ಮನಸ್ಸಿನಿಂದ ಪಂಚಮ ಭಾವದಲ್ಲಿ ಶನಿ ವಕ್ರಿ ಆಗಿರ್ತಕ್ಕಂಥದ್ದು. ಪಂಚಮ ಭಾವ ಅಂದ್ರೇನು? ಬುದ್ಧಿವಂತಿಕೆ. ನಾವು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ಆ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಲ್ಲಿ ನಾವು ಹಣ ಸಂಪಾದನೆ ಮಾಡ್ತಿದ್ದೀವಾ, ಲಾಸ್ ಆಗ್ತಾ ಇದೆಯಾ, ಸಂತಾನ ಯಾವ ಥರ ಇರುತ್ತೆ, ಗರ್ಭಿಣಿ ಸ್ತ್ರೀಯರು, ಮತ್ತಾಮೇಲೆ ನಮ್ಮ ಒಂದು ಲವ್ ಲೈಫ್ ರಿಲೇಷನ್ಶಿಪ್ಪು, ನಮ್ಮ ಲವ್ ರಿಲೇಷನ್ಶಿಪ್ ಯಾವ ಥರ ಇರುತ್ತೆ, ಇದೆಲ್ಲನೂ ಕೂಡ ಪಂಚಮ ಭಾವ ನೋಡುತ್ತೆ. ಈ ಪಂಚಮ ಭಾವದಲ್ಲಿ ಶನಿ ವಕ್ರಿ ಆಗ್ತಾ ಇರೋದ್ರಿಂದ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಹುಷಾರಾಗಿರಬೇಕು. ಲವ್ ರಿಲೇಟೆಡ್ ಅವಸರ ಮಾಡಿಕೊಂಡು ಅದರಲ್ಲಿ ತೊಂದರೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಅಂದರೆ ಮೋಸ ಹೋಗ್ತಕ್ಕಂಥದ್ದು, ಸ್ವಲ್ಪ ನಂಬಿ ಬ್ಲೈಂಡಾಗಿ ನಂಬಿ. ಹಾಗೆಯೇ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಒಂದು 10 ರೂಪಾಯಿ ಕೈಗೆ ಬಂದ್ಬಿಡುತ್ತೆ. ಶನಿ ವಕ್ರಿ ಆಗಿರೋದ್ರಿಂದ ಒಂದು 10 ರೂಪಾಯಿನ ಕೈಗೆ ಬಂದ್ಬಿಡುತ್ತೆ. ಬಟ್ 10 ರೂಪಾಯಿನ 50 ರೂಪಾಯಿ ಮಾಡ್ತೀನಿ ಅಂತ ಹೋದರೆ ವಕ್ರಿ ಶನಿ ಏನು ಮಾಡ್ತಾರೆ, ಆ 10 ರೂಪಾಯಿನ ಕಿತ್ಕೊಳ್ತಾರೆ. ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ಮತ್ತೆ ನಿಮ್ಗೆ ಹಣ ಬರೋದಿಲ್ಲ. ಹಾಗೆಯೇ ಸಂತಾನದ ಮೇಲೆ ಸ್ವಲ್ಪ ಇರಿಟೇಷನ್ನು, ಫ್ರಸ್ಟ್ರೇಷನ್ ಥರ, ಒತ್ತಡದ ಥರ ಅನ್ನಿಸ್ತಾ ಇರುತ್ತೆ ಮೆಂಟಲಿ. ಆದರೆ ಇಲ್ಲಿ ನೀವು ವಿಷಯವನ್ನು ಗಮನಿಸಬೇಕು. ನಿಮ್ಮ ಜನ್ಮ ರಾಶಿಯಿಂದ, ನಿಮ್ಮ ಮನಸ್ಸಿನಿಂದ ನವಮ ಭಾವದಲ್ಲಿ ಗುರುವಿನ ಸಂಚಾರ ನಡೀತಾ ಇರೋದು. ಗುರು ದೃಷ್ಟಿ, ಗುರು 1, 2, 3, 4, 5 ಪಂಚಮ ಭಾವದ ಮೇಲೆ, 6, 7 ಸಪ್ತಮ ಭಾವದ ಮೇಲೆ, 8, 9 ನವಮ ದೃಷ್ಟಿ, ಅಂದರೆ ಶನಿಯನ್ನು ನೋಡ್ತಾ ಇರ್ತಕ್ಕಂಥದ್ದು. ಅಂದರೆ ನಿಮ್ಮ ಜನ್ಮ ರಾಶಿಯಿಂದ 3ನೇ ಮನೆ, ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾರೆ, 3ನೇ ಮನೆ ನೋಡ್ತಾರೆ, ಮತ್ತೆ ಪಂಚಮ ಭಾವವನ್ನು ನೋಡ್ತಾರೆ. ಸೊ ಗುರುದೃಷ್ಟಿ ಇರೋದ್ರಿಂದ ಸ್ವಲ್ಪ ಉತ್ತಮ. 10 ರೂಪಾಯಿ ಬಂದಿದೆಯಪ್ಪ ಸಾಕು ನನಗಿಷ್ಟೇ ಅಂತಕ್ಕಂತಹ ಒಂದು ಭಾವನೆ ಬರುತ್ತೆ ಗುರುದೃಷ್ಟಿ ಇರೋದ್ರಿಂದ. ಕಳ್ಕೊಳೋದಕ್ಕೆ ಹೋಗಲ್ಲ ಅಂತ ಅರ್ಥ. ಹಾಗೆ ಯಾರೋ ಇಬ್ಬರು ಹುಡುಗ ಅಂದರೆ ಗಂಡ ಇಬ್ಬರು ಇಷ್ಟಪಡ್ತಾ ಇರ್ತಾರೆ. ಸೊ ಹುಡುಗನೋ ಅಥವಾ ಹುಡುಗಿನೋ ಕೈ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಅಲ್ಲಿ ಇರಿಟೇಷನ್ ಬಂದ್ಬಿಡುತ್ತೆ ನಿಮಗೆ, ನೀನಲ್ಲ ಅಂದರೆ ಇನ್ನೊಬ್ಬರು. ಈ ಥರ ಅವಸರ ಮಾಡಿಕೊಂಡು ಅದನ್ನು ಸಮಸ್ಯೆನ ಬಗೆಹರಿಸ್ಕೊಳೋದಕ್ಕೆ ಹೋಗಲ್ಲ, ಅವಸರ ಮಾಡಿಕೊಂಡು ಬಿಡ್ತಕ್ಕಂಥದ್ದು ಇರುತ್ತೆ. ಸೊ ಇದ್ರ ಬಗ್ಗೆ ಗಮನ ಕೊಡಿ. ಹಾಗೆ ಈ ಬ್ಲೈಂಡಾಗಿ ಯಾವುದನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ. ಎಷ್ಟೇ ಗುರುವಿನ ದೃಷ್ಟಿ ಇದ್ದರೂ ನೀವು ಬ್ಲೈಂಡಾಗಿ ನಂಬೋದಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮಗೆ ಶನಿ ಮಹಾದಶ ನಡೀತಾ ಇದ್ದರೆ ನಿಮ್ಮ ಜಾತಕ ರೀತ್ಯ ಶನಿ ನಿಮಗೆ ವಕ್ರಿ ಆಗಿಲ್ಲ ನೀವು ಹುಟ್ಟಿದಾಗ ಅಂತ ಇಟ್ಕೊಳ್ಳಿ. ಇವಾಗ ಅವ್ರು ಗೋಚಾರದಲ್ಲಿ ವಕ್ರಿ ಆಗ್ತಿದ್ರಲ್ಲ, ಜಾತಕ ರೀತ್ಯ ಶನಿ ಮಹಾದಶ, ಗೋಚಾರದಲ್ಲಿ ವಕ್ರಿ ಆಗ್ತಿರೋದ್ರಿಂದ ಹುಷಾರಾಗಿರಬೇಕು. ಈ ಥರ ಇರುತ್ತೆ ಜ್ಯೋತಿಷ್ಯ. ಸೊ ನಿಮ್ಮ ಜಾತಕ ರೀತ್ಯ ಶನಿ ವಕ್ರಿ ಆಗಿಲ್ಲ, ಅವಾಗ ನೀವು ಹುಟ್ಟಿದ್ದೀರಾ. ಬಟ್ ಇವಾಗ ವಕ್ರಿ ಆಗ್ತಾ ಇರೋದ್ರಿಂದ ನಿಮಗೆ ಶನಿ ಮಹಾದಶ ಏನಾದರೂ ನಡೀತಾ ಇದ್ದರೆ ಈಗ ಸ್ವಲ್ಪ ಹುಷಾರಾಗಿರಿ. ಇನ್ವೆಸ್ಟ್ಮೆಂಟ್ ಮಾಡೋದು, ಹೊಸದಾಗಿ ಇನ್ನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋಣ, ಈ ಥರ ಆಸೆಗಳನ್ನ ಬಿಡಿ, ಇರೋದ್ರಲ್ಲೇ ಹೋಗಬೇಕು. ಆಮೇಲೆ ಸಪ್ತಮಾಧಿಪತಿ ಶುಕ್ರ ಲಾಭಸ್ಥಾನದಲ್ಲಿ ನೀಚನಾಗಿರೋದು ಕೂಡ ಎಲ್ಲ ಒಂದು ಕಡೆ ಇದು ಒಳ್ಳೆಯದೇ ಆದರೂ ಕೂಡ, ಬಟ್ ನೀಚ ಸ್ಥಾನದಲ್ಲಿ ಇರೋದ್ರಿಂದ, ವಕ್ರಿ ಶನಿಯ ದೃಷ್ಟಿ ಇರೋದ್ರಿಂದ ಒಂದು ರೆಕಾಗ್ನೈಸೇಷನ್ ವಿಷಯದಲ್ಲಿ ನಾನು ನನ್ನ ಹೆಂಡತಿಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದೀನಿ ಅಥವಾ ನನ್ನ ಗಂಡನಿಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದೀನಿ, ಎಲ್ಲ ಒಂದು ಕಡೆ ನಮಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಥರ ನಿಮಗೆ ಅನ್ನಿಸ್ತಾ ಇರುತ್ತೆ. ಈ ಸಮಯದಲ್ಲಿ ರೆಕಾಗ್ನೈಸೇಷನ್ ಇರೋದಿಲ್ಲ ಸ್ವಲ್ಪ, ಎಷ್ಟೇ ಏನೇ ಮಾಡಿದ್ರು. ಹಾಗೆ ತೀರ್ಥಕ್ಷೇತ್ರಗಳ ದರ್ಶನಗಳು, ಸ್ವಲ್ಪ ಪ್ರಯಾಣಗಳನ್ನು ನೀವು ಜಾಸ್ತಿ ಮಾಡಬೇಕಾಗಿರೋ ಪರಿಸ್ಥಿತಿಗಳು ಈ ಆಗಸ್ಟ್ ತಿಂಗಳಲ್ಲೂ ಕೂಡ ನಿಮಗೆ ಕಾಣಿಸ್ತಾ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ತೊಂದರೆ ಇರೋದಿಲ್ಲ, ಬರುತ್ತೆ. ಬಟ್ ಅದನ್ನು
ಕುಜನ ವೀಕ್ಷಣೆ ಇರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಜಾಸ್ತಿ ಸಡನ್ ಆಗಿ ಏನಾದರೂ ಖರ್ಚು ಮಾಡ್ಬೇಕಂತ ಅನಿಸ್ಬಿಡುತ್ತೆ. ಮನಸ್ಸಲ್ಲಿ ದುಡ್ಡು ನಿಲ್ಲೋದಿಲ್ಲ. ಮತ್ತಾಮೇಲೆ ಕೌಟುಂಬಿಕ ವಿಚಾರದಲ್ಲಿ ಜಾಸ್ತಿ ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು, ಈ ತರಹದ ಪರಿಸ್ಥಿತಿಗಳು. ಪಂಚಮ ಭಾವದಲ್ಲಿ ಶನಿ ವಕ್ರ ಇರೋದು ಕೂಡ ಸ್ವಲ್ಪ ಬಿಸ್ನೆಸ್ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರು, ಇನ್ವೆಸ್ಟ್ಮೆಂಟು, ಈ ಲವ್ ರಿಲೇಷನ್ಶಿಪ್ಪು, ರೆಕಗ್ನೈಸೇಷನ್ ವಿಷಯದಲ್ಲಿ ಸ್ವಲ್ಪ ಕೂಲಾಗಿ ಇರಬೇಕು. ಜಾಸ್ತಿ ಟೆನ್ಷನ್ನ ತಗೊಂಡು ಬೇಗ ಅವ್ರ ಜೊತೆ ಮಾತಾಡೋದು, ಜಗಳ ಮಾಡ್ಕೊಳೋದು ಮಾಡಿದ್ರೆ ಸ್ವಲ್ಪ ಅಲ್ಲಿ ಸಂಬಂಧಗಳು ಬಿಟ್ಟು ಹೋಗ್ಬಿಡುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಈ ಥರ ಪರಿಸ್ಥಿತಿಗಳು. ಉದ್ಯೋಗದಲ್ಲೂ ಕೂಡ ಅವಸರ ಮಾಡ್ಕೊಳೋದಕ್ಕೆ ಹೋಗಬೇಡಿ, ಯಾರ ಹತ್ರನೂ ಕೂಡ ಆರ್ಗ್ಯುಮೆಂಟ್ ಬೇಡ ಈ ಸಮಯದಲ್ಲಿ. ಇನ್ನು ಈ ವೃಶ್ಚಿಕ ರಾಶಿಯವರು ಮುಖ್ಯವಾಗಿ ಏನು ಪರಿಹಾರ ಮಾಡ್ಕೋಬೇಕು ಅಂದರೆ, ಆಂಜನೇಯನ ದರ್ಶನ, ಪ್ರತಿನಿತ್ಯ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ಮತ್ತು ಹನುಮಾನ್ ಚಾಲಿಸ ಪಾರಾಯಣ. ಹಾಗೆ ಶನಿ ವಕ್ರೆ ಆಗಿರೋದ್ರಿಂದ ಸ್ವಲ್ಪ ಕಾಲಭೈರವ ದೇವಸ್ಥಾನದಲ್ಲಿ ಬೂದುಗುಂಬಳಕಾಯಿ ದೀಪ ಹಚ್ಬರೋದಕ್ಕೆ ಪ್ರಯತ್ನ ಮಾಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ್ವೈಸ್ ಜಸ್ಟ್ ಸ್ಕಿಪ್ ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.